ನಮಸ್ತೆ ಕರ್ನಾಟಕ. ಈ SLC PUC ಮುಗಿಸಿದ ವಿದ್ಯಾರ್ಥಿ ಮಿತ್ರರಿಗೆ ಒಂದೇ ಪ್ರಶ್ನೆ ಕಾಡ್ತಾ ಇರುತ್ತೆ, ವಾಟ್ ಆಫ್ಟರ್ 10th, ವಾಟ್ ಆಫ್ಟರ್ PUC ಅಂತ. ಕೆಲವರಿಗೆ ಸ್ವಲ್ಪ ಮಾಹಿತಿ ಗೊತ್ತಿದ್ದು ತಮ್ಮ ಎಜುಕೇಷನ್ನ ಮುಂದುವರಿಸಿದರೆ, ಇನ್ನು ಹೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಸರಿಯಾದ ಮಾಹಿತಿಯ ಕೊರತೆ ಅವರ ಎಜುಕೇಷನ್ ಜರ್ನಿನ ಬ್ರೇಕ್ ಮಾಡುತ್ತೆ. ಅಂಥವರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದೊಂದು ಸೀರೀಸ್ ಟೈಪ್ ವಿಡಿಯೋ ಆಗಿದ್ದು, ಅಂದರೆ 3 ಪಾರ್ಟಲ್ಲಿ ಈ ವಿಡಿಯೋನ ಹೇಳ್ತಾ ಹೋಗ್ತೀನಿ. ಫಸ್ಟ್ ಪಾರ್ಟ್ ವಾಟ್ ಆಫ್ಟರ್ SLC, ಸೆಕೆಂಡ್ ಪಾರ್ಟ್ ವಾಟ್ ಆಫ್ಟರ್ PUC ಆ್ಯಂಡ್ ಥರ್ಡ್ ಪಾರ್ಟ್ ವಾಟ್ ಆಫ್ಟರ್ PUC ವಿತ್ ಡಿಗ್ರಿ ಅಂತೇಳಿ. ಸೊ ಈ 3 ಪಾರ್ಟಲ್ಲಿ ಕೂಡ ನಾನು ಇನ್ಫಾರ್ಮೇಷನ್ ನೀಡ್ತಾ ಹೋಗುವಂಥದ್ದು ಯಾವುದೆಲ್ಲ ಅಪಾರ್ಚುನಿಟಿ ಸಿಗುತ್ತೆ ಅಂತ. ಫಸ್ಟ್ ಆಫ್ ಆಲ್, ನಮಗೆ ಹೆಚ್ಚಿನವ್ರಿಗೆ ಗೊತ್ತಿರೋದಿಲ್ಲ SLC ಆದಮೇಲೆ PUC ಮಾಡಿದ್ರೇ ನಮಗೆ ಲೈಫ್ ಮುಂದುವರಿಸೋದಾ ಅಂತ ಹೇಳಿದ್ರೆ ನೋ, ದೇರ್ ಆರ್ ಸೋ ಮೆನಿ ಅಪಾರ್ಚುನಿಟೀಸ್ ವಿದೌಟ್ PUC ಕೂಡ ನಾವು ಮಾಡ್ಬೋದು. ಹಾಗಾದರೆ ಆ SLC ಆದಮೇಲೆ PUCಯನ್ನು ಮಾಡದೆ ನಾವು ಯಾವುದೆಲ್ಲ ಫೀಲ್ಡಲ್ಲಿ ನಾವು ಲೈಫನ್ನು ಲೀಡ್ ಮಾಡ್ಬೋದು, ನಾವು ನಮಗೆ ಲೈಫ್ಗೆ ಬೇಕಾದಂಥ ಎಜುಕೇಷನನ್ನು ಪಡ್ಕೊಳ್ಬೋದು ಅಂತ ನೋಡೋದಿದ್ರೆ ಅದನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಇನ್ ಕೇಸ್ ನೀವೇನಾದರೂ SLC ಆದಮೇಲೆ PUC ಮಾಡೋದಿದ್ದರೆ PUC ಆದಮೇಲೆ ಏನೆಲ್ಲ ಅಪಾರ್ಚುನಿಟೀಸ್ ಇದೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಫ್ಯಾಮಿಲಿ ಸರ್ಕಲ್ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ನಿಮ್ಗೆ ಯೂಸ್ ಆಗಿಲ್ಲ ಅಂತ ಹೇಳಿದ್ರೆ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ. ಓಕೆ, ಹಾಗಾದರೆ ಒಬ್ಬ SLC ಮಾಡಿದಂಥ ಕ್ಯಾಂಡಿಡೇಟ್ PUC ಮಾಡದೇ ಯಾವುದೆಲ್ಲ ಕೋರ್ಸಸ್ ಮಾಡ್ಬೋದು ಅಥವಾ ಯಾವುದೆಲ್ಲ ಜಾಬ್ ಅಪಾರ್ಚುನಿಟೀಸ್ ಆಫ್ಟರ್ SLC ಅವರಿಗೆ ಸಿಗುತ್ತೆ ಅನ್ನೋದನ್ನು ನೋಡುತ್ತಾ ಹೋಗೋದಾದರೆ, ಫಸ್ಟ್ ಡಿಪ್ಲೊಮಾ ಮಾಡ್ಬೋದು. ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಅಥವಾ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ಸ್ ಇರ್ಬೋದು, ಏನು ಬೇಕಾದ್ರೆ ದೇರ್ ಆರ್ ಸೋ ಮೆನಿ, ಕಮ್ಯುನಿಕೇಷನ್ E&C ಇರ್ಬೋದು, ತುಂಬ ಅಪಾರ್ಚುನಿಟೀಸ್ ಇದೆ, ಅದನ್ನು ಮಾಡ್ಬೋದು. ಡಿಪ್ಲೊಮಾ ಮಾಡಿ ಆದಮೇಲೆ ಅವರು ಇಂಜಿನಿಯರಿಂಗನ್ನು ಕೂಡ ಮಾಡ್ಬೋದು, BE ಮಾಡ್ಬೋದು, ಅಥವಾ ಗೌರ್ಮೆಂಟ್ ಕಾಂಟ್ರಾಕ್ಟರ್ ಆಗ್ಬೋದು, ಸಿವಿಲ್ ಅಥವಾ ಎಲೆಕ್ಟ್ರಿಕಲ್ಸ್ ಈ ಥರ ಈ ಫೀಲ್ಡಲ್ಲಿ ಗೌರ್ಮೆಂಟ್ ಕಾಂಟ್ರಾಕ್ಟರ್ ಆಗ್ಬೋದು. ಅಂದರೆ ಕೆಲವು ಟೆಂಡರ್ ಎಲ್ಲ ಕರೆದಾಗ ಅದಕ್ಕೆ ಅವರು ಪಡ್ಕೊಳ್ಳುವಂಥ ರೈಟ್ ಸಿಗುತ್ತೆ ಅವರಿಗೆ. ಅಥವಾ ಅಸೋಸಿಯೇಟ್ ಮೆಂಬರ್ಶಿಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ AMIEಯ ಮೆಂಬರ್ಶಿಪ್ಪನ್ನು ಪಡ್ಕೊಳ್ಬೋದು. ಅಥವಾ ಇನ್ಸ್ಟಿಟ್ಯೂಷನ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರ್ಸ್ನ ಮೆಂಬರ್ಶಿಪ್ಪನ್ನು ಕೂಡ ಪಡ್ಕೊಳ್ಬೋದು. ಅದಕ್ಕೆ 3.5 ವರ್ಷ ಏನಿದೆ ಕೋರ್ಸ್ ಇದೆ, ಅದನ್ನು ಮಾಡಿ ಅವರು ಫಿನಿಷ್ ಮಾಡ್ಬೋದು ಆಫ್ಟರ್ ಡಿಪ್ಲೊಮಾ. ಅಥವಾ RTO ಇನ್ಸ್ಪೆಕ್ಟರ್ ಎಕ್ಸಾಮನ್ನು ಕೂಡ ಅವರು ಅಟೆಂಡ್ ಮಾಡ್ಬೋದು ಆಫ್ಟರ್ ಡಿಪ್ಲೊಮಾ. ಅಥವಾ ಮರ್ಚೆಂಟ್ ನೇವಿ ಅನ್ನುವಂಥ ಒಂದು ಜಾಬ್ ಅಪಾರ್ಚುನಿಟಿ ಇದೆ, ಅದನ್ನು ಕೂಡ ಅವರು ಪಡ್ಕೊಳ್ಬೋದು. ಇದು ಡಿಪ್ಲೊಮಾ ಮಾಡಿದವರಿಗೆ ಇರುವಂಥ ಆಪ್ಷನ್. ನೆಕ್ಸ್ಟ್ LIC ಏಜೆಂಟ್ ಆಗೋದಕ್ಕೂ ಕೂಡ ಅವರಿಗೆ ಅಪಾರ್ಚುನಿಟಿ ಇದೆ. ಅದಕ್ಕೊಂದು ಎಕ್ಸಾಮ್ ಇದೆ, ಆ ಎಕ್ಸಾಮನ್ನು ಬರೆದು ಕೂಡ ಅವರು LIC ಏಜೆಂಟನ್ನು ಮಾಡಿದು ಒಂದು ಉದ್ಯೋಗ ಥರವ್ರು ಕೂಡ ಮಾಡ್ಬೋದು. ಅಥವಾ ನಮ್ಮ ಆರ್ಮಿಯಲ್ಲಿ ಅಂದರೆ ನೇವಿ ಅಥವಾ ಏರ್ಫೋರ್ಸಲ್ಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮನ್ನು ಬರೆದು ಅವರು ತಮ್ಮ ಲೈಫನ್ನು ಸೆಟ್ಲ್ ಮಾಡ್ಕೋಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ಏನು ಅವರು ಕೋರ್ಸ್ ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ಆರ್ಮಿ ನೇವಿಗೆ ಆಫ್ಟರ್ 10th ಎಷ್ಟೋ ಜಾಬ್ ಅಪಾರ್ಚುನಿಟೀಸ್ಗಳು ಸಿಗುತ್ತೆ. ಅಥವಾ ಫೈನ್ ಆರ್ಟ್ ಅಥವಾ ಕಮರ್ಷಿಯಲ್ ಆರ್ಟ್ ಅನ್ನೋ ಒಂದು ಡಿಪ್ಲೊಮಾ ಇದೆ 5 ವರ್ಷ, ಅದನ್ನು ಕೂಡ ಮಾಡಿ ಬೇರೆ ಬೇರೆ ಫೀಲ್ಡಲ್ಲಿ ಸಕ್ಸಸ್ಸನ್ನು ಪಡಿಬೋದು. ಅಥವಾ ಇನ್ ಕೇಸ್ ಆರ್ಟ್ ಟೀಚರ್ ಆಗ್ತಾರೆ, ಅಂದರೆ ಕೆಲವು ಪ್ರೈಮರಿ ಸ್ಕೂಲಲ್ಲಿ ಅಥವಾ ಹೈಸ್ಕೂಲಲ್ಲಿ ಕೆಲವು ಆರ್ಟ್ ಟೀಚರ್ ಎಲ್ಲ ಬೇಕಾಗ್ತದೆ. ಸೊ ಅಂಥ ಒಂದು ಆರ್ಟ್ ಟೀಚರ್ ಆಗೋದಕ್ಕೆ ಡಿಪ್ಲೊಮಾವನ್ನು ಮಾಡ್ಬೋದು 2 ವರ್ಷ, ಅದನ್ನು ಕೂಡ ಮಾಡ್ಬೋದು. ಅಥವಾ ITI ಮಾಡ್ಬೋದು, ಫಿಟ್ಟರ್, ವೆಲ್ಡರ್, ಮೆಕ್ಯಾನಿಕ್, ಸ್ಟೆನೋಗ್ರಾಫರ್, ಈ ಥರ ತುಂಬ ಆಪ್ಷನ್ಸ್ ಇದೆ ITIಯಲ್ಲಿ, ಅದನ್ನು ಕೂಡ ಮಾಡ್ಬೋದು, ಅದು 2 ವರ್ಷ. ಅಥವಾ ರೈಲ್ವೆ ಡಿಪಾರ್ಟ್ಮೆಂಟಿಂದ ಬರುವಂಥ ರೈಲ್ವೆ ಟಿಕೆಟ್ ಕಲೆಕ್ಟರ್ ಎಕ್ಸಾಮನ್ನು ಕೂಡ ಅಟೆಂಡ್ ಮಾಡ್ಬೋದು. ಅಥವಾ ಕಾಮರ್ಸ್ ಕ್ಲರ್ಕ್ ಎಕ್ಸಾಮ್ ಕೂಡ ತುಂಬ ಸಲ ಗೌರ್ಮೆಂಟ್ನ ಕಡೆಯಿಂದ ಬರ್ತಾ ಇರುತ್ತೆ, ಅದನ್ನು ಕೂಡ ಅಟೆಂಡ್ ಮಾಡ್ಬೋದು, ಅದು SLC ಬೇಸಲ್ಲಿ. ಅಥವಾ ಬ್ಯಾಂಕ್ ಅಥವಾ ಇನ್ಶೂರೆನ್ಸ್ ಕ್ಲರಿಕಲ್ ಎಕ್ಸಾಮ್ಸ್ ಕೂಡ SLC ಬೇಸಲ್ಲಿ ಬರ್ತಾ ಇರುತ್ತೆ, ಅದನ್ನು ಕೂಡ ಅಟೆಂಡ್ ಮಾಡ್ಬೋದು. ಅಥವಾ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಜಾಬ್ GDS ಅಥವಾ ಬ್ರಾಂಚ್ ಮಾಸ್ಟರ್ ಅಥವಾ ಪೋಸ್ಟ್ ಮ್ಯಾನ್ ಜಾಬ್ ಅಪಾರ್ಚುನಿಟೀಸ್ ಅವರ SLC ಮಾರ್ಕ್ ಬೇಸಲ್ಲಿ ಸಿಗುತ್ತೆ, ಅದನ್ನು ಕೂಡ ಅವರು ಪಡ್ಕೊಳ್ಬೋದು. ಇನ್ ಡಿಪ್ಲೊಮೊ ಇನ್ ಡ್ಯಾನ್ಸ್ ಮಾಡ್ಬೋದು, ಅಥವಾ ಡಿಪ್ಲೊಮೊ ಇನ್ ಮ್ಯೂಸಿಕ್ ಮಾಡ್ಬೋದು 2 ವರ್ಷ, ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಅಥವಾ ಸರ್ಟಿಫೈಡ್ ಬಿಲ್ಡಿಂಗ್ ಸೂಪರ್ವೈಸರ್ ಅನ್ನುವಂಥ ಒಂದು ಕೋರ್ಸನ್ನು ಮಾಡಿ ಬೇರೆ ಬೇರೆ ಮಾಲ್ ಅಥವಾ ಮಾರ್ಟ್ಗಳಲ್ಲಿ ಬಿಲ್ಡಿಂಗ್ ಸೂಪರ್ವೈಸರ್ ಜಾಬ್ ಅಪಾರ್ಚುನಿಟಿಯನ್ನು ಪಡ್ಕೊಳ್ಬೋದು, ಅದು ಕೂಡ 6 ಮಂತ್ ಅಥವಾ 1 year ಕೋರ್ಸ್ ಆಗಿರುತ್ತೆ, ಅದನ್ನು ಕೂಡ ಮಾಡ್ಕೊಳ್ಬೋದು. ಅಥವಾ ಡಿಪ್ಲೊಮೊ ಇನ್ ಫಾರ್ಮ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಕೋರ್ಸ್ ಇದೆ, ಅದು ಕೂಡ 6 month 1 year, ಅದು ಕೂಡ ಲೈಕ್ ಎನಿಮಲ್ ಹಸ್ಬೆಂಡ್ರಿ ಇರ್ಬೋದು, ಈ ಥರದ್ದೆಲ್ಲ ಕೋರ್ಸ್ ಇದೆ, ಅದನ್ನು ಕೂಡ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ಅಥವಾ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಕೂಡ ಮಾಡ್ಬೋದು, ಅದು ಕೂಡ ಸರ್ಟಿಫಿಕೇಟ್ ಓರಿಯೆಂಟೆಡ್ ಕೋರ್ಸ್ ಆಗಿರುತ್ತೆ, ಅದು ಕೂಡ 1 year 2 year ಅಥವಾ 6 month ಕೋರ್ಸ್ ಇರುತ್ತೆ, ಅದನ್ನು ಕೂಡ ಮಾಡ್ಕೊಳ್ಬೋದು. ಅಥವಾ ವೇರಿಯಸ್ ಡಿಪ್ಲೊಮೊ ಕೋರ್ಸಸ್ ಡೈರೆಕ್ಟಾಗಿ 6 month 1 year ಕೋರ್ಸಸ್ ಇದೆ, ಇಂಟೀರಿಯರ್ ಡಿಸೈನ್ ಆಗ್ಬೋದು, ಸ್ಟೆನೋಗ್ರಫಿ ಇರ್ಬೋದು, ಅಥವಾ ಬ್ಯೂಟಿಷಿಯನ್ ಇರ್ಬೋದು, ಹೇರ್ ಡ್ರೆಸ್ಸಿಂಗ್ ಇರ್ಬೋದು, ಗಾರ್ಮೆಂಟ್ ಟೆಕ್ನಾಲಜಿ ಅಂದರೆ ದೊಡ್ಡ ದೊಡ್ಡ ನಿಮ್ಮ ಈ
ಕಾಟನ್ ಇಂಡಸ್ಟ್ರೀಸ್ ಇರುತ್ತೆ, ಅಥವಾ ನಮ್ಮ ಡ್ರೆಸ್ ಪ್ರೊಡ್ಯೂಸ್ ಮಾಡುವಂಥ ಇಂಡಸ್ಟ್ರೀಸಲ್ಲೆಲ್ಲ ಆ ಟೆಕ್ನಾಲಜಿನ ಆಪ್ರೇಟ್ ಮಾಡೋದಕ್ಕೆ ಕೆಲವೊಂದು ಕೋರ್ಸಸ್ ಇರುತ್ತೆ, ಅದನ್ನು ಕೂಡ ಕಲ್ತ್ಕೊಂಡು ಮಾಡ್ಬೋದು. ಡೇಟಾ ಎಂಟ್ರಿ ಆಪ್ರೇಟರ್ ಮಾಡ್ಬೋದು, ಅಥವಾ ಕಂಪ್ಯೂಟರ್ ಬೇಸ್ಡ್ ಕೋರ್ಸಸನ್ನು ಕೂಡ ಮಾಡಿ ಅವ್ರ ಲೈಫನ್ನು ಲೀಡ್ ಮಾಡ್ಬೋದು. ಇನ್ ಕೇಸ್ ನಮಗೆ PUC ಬೇಡ, ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾವು ಯಾವ ಥರ ಮಾಡೋದಂದರೆ ಇಷ್ಟೆಲ್ಲ ಕೋರ್ಸಸ್ ಅವೈಲೇಬಲ್ ಇದೆ. ಇದು ಬೇಸಿಕ್, ಅಂದರೆ ಇದು ತುಂಬ ಸ್ಕೋಪ್ ಇರುವಂಥ ಕೋರ್ಸಸ್. ಇನ್ನೂ ಬೇಕಾದಷ್ಟಿವೆ, ಅದು ನಿಮ್ಮ ಏನು ಟ್ಯಾಲೆಂಟ್ಗೆ ಬಿಟ್ಟಿರುವಂಥದ್ದು. ಅಥವಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಟ್ರೈ ಮಾಡ್ಬೋದು. SSC ಅನ್ನುವಂಥ ಒಂದು ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡಿದ್ರೆ ಬೇಕಾದಷ್ಟು ಏನು ನಮ್ಮ ಗೌರ್ಮೆಂಟ್ ಅಪಾರ್ಚುನಿಟೀಸ್ ಕೂಡ ಸಿಗುತ್ತೆ. ಇವಿಷ್ಟು ಒಬ್ಬ SLC ಕ್ಯಾಂಡಿಡೇಟ್ಸ್ಗಿರುವಂಥ ಆಪ್ಷನ್ಸ್ ಅಂತ ಹೇಳ್ತಾ ನಾನು ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ಸ್ಕೋಪ್ ಇರುವಂಥ ಕೋರ್ಸಸ್ ಬಗ್ಗೆ ಮಾಹಿತಿ ನೀಡಿದ್ದೀನಿ. ನಿಮಗೆ ಏನಾದರೂ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ, ಅಥವಾ ನೀವು ಬೇರೆಯವರಿಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಅದು PUC ಬೇಸಲ್ಲಿರುತ್ತೆ. PUC ಮಾಡಿದರೆ ಏನೆಲ್ಲ ಆಪರ್ಚುನಿಟೀಸ್ ಇದೆ, ಇನ್ ಕೇಸ್ ಆರ್ಟ್ಸ್ ಮಾಡಿದರೆ, ಕಾಮರ್ಸ್ ಮಾಡಿದರೆ, ಸೈನ್ಸ್ ಮಾಡಿದರೆ ಯಾವೆಲ್ಲ ಫೀಲ್ಡಲ್ಲಿ ನಾವು ಹೋಗ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಿಜವಾಗ್ಲೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದು. ನೆಕ್ಸ್ಟ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.